ನಾವು ಗೌರ್ಮೆಂಟ್ ಜಾಬ್ ಆಸ್ಪಿರೆಂಟ್ ಸರ್, UPSC ಮತ್ತೆ KS. ನಿಮ್ಮಲ್ಲಿ ನಮ್ದು ಕಳ್ಕಳಿ ಮನವಿ ಅಂದ್ರೆ ಸರ್, ನಮ್ಗೆ ಹೇಗೆ ಅಂದ್ರೆ ಇದೊಂಥರ ಲೀಡರ್ಲೆಸ್ ತರ, ನಮ್ಗೆ ಯಾರ ಹತ್ರ ಹೋಗ್ಬೇಕು, ಏನ್ ಮಾತಾಡ್ಬೇಕು ಏನು ಗೊತ್ತಾಗ್ತಿಲ್ಲ ಸರ್. ನಮ್ಗೆ ಯಾವ್ದೇ ಒಂದು ನೋಟಿಫಿಕೇಶನ್ ಆಗುತ್ತೆ ಸರ್, ಅದು ಕಂಪ್ಲೀಟ್ ಆಗೋಕೆ ಮಿನಿಮಮ್ ಅಂದ್ರೆ 2 ರಿಂದ 3 ವರ್ಷ ಸರ್. ಅದು ಏನು ಲೀಗಾಲಿಟೀಸ್ ಇಲ್ದಲೆ ಅದ್ ಲಕ್ ಸರ್. ಇದು ಎಕ್ಸಾಮ್ ಹೇಗೆ ಅಂದ್ರೆ KS ಸ್ಟೇಟ್ ಅಲ್ಲಿ ತುಂಬಾ ಸುಪೀರಿಯರ್ ಎಕ್ಸಾಮ್ ಸರ್ ಇರೋದು. ಇದ್ರಲ್ಲಿ ನಾವು ನಿಮ್ದು ಹೆಲ್ಪ್ ಏನ್ ಕೇಳ್ತೀವಿ ಅಂದ್ರೆ ಸರ್, ಇವರೇ ಪಾಸ್ ಮಾಡಿರುವಂತ ಹಾರ್ಡರ್ ಅಲ್ಲಿ ಏನಾದ್ರು ಅಮೆಂಡ್ಮೆಂಟ್ ಆಗಿದ್ರೆ ಅದನ್ನ ಎಕ್ಸಾಮ್ ಮಾಡ್ಬೇಕು, ಇಂಟರ್ನಲ್ ರಿಸರ್ವೇಶನ್ ಅಪ್ಲೈ ಮಾಡ್ಬೇಕು ಅಂತಿದೆ. ಬಟ್ ಇವರು ಸೆಲೆಕ್ಟಿವ್ ಆಗಿ ತಗೋತಿದಾರೆ ಸರ್ ಎಕ್ಸಾಮಿನೇಷನ್ಸ್ ನ. KS ನ ಟಚ್ ಮಾಡಲ್ಲ, ಇವ್ರಿಗೆ ಯಾವ್ದ್ ಬೇಕೋ ಆ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡ್ತಾರೆ, ಎಕ್ಸಾಮಿನೇಷನ್ ಅಂತಾರೆ. ನಾವ್ ಇವಾಗ ಮುನಿಯಪ್ಪ ಸರ್ ಹತ್ರ ಹೋಗೋದಾ, ಯಾರ್ ಲೀಡರ್ ಹತ್ರ ಹೋಗೋದು, ಯಾರ ಹತ್ರನೂ ಹೋದ್ರು ನಮ್ಗೆ ಏನು ಆನ್ಸರ್ಸ್ ಸಿಗುತ್ತೆ ಅಂತ ಅನ್ಸಲ್ಲ ಸರ್. ಅಂದ್ರೆ ಅನಾಥರ ಆಗೋಗ್ಬಿಟ್ಟಿದೀವಿ ನಾವು. ಅಂದ್ರೆ ಈಗ ನೀವ್ ಹೇಳ್ತಾ ಇರೋದು ಒಳ ಮೀಸಲಾತಿಯನ್ನ ಅನ್ವಯಿಸಿ ಮತ್ತೆ ಹೊಸ ಎಕ್ಸಾಮ್ ಮಾಡಿ ಅಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಗೆ ಜಾರಿ ತರ್ತಾ ಇದಾರೆ. KS ಅನ್ನ ಮುಟ್ತಾ ಇಲ್ಲ ಇವರು. ಎಸ್ ಸರ್, ಮುಟ್ತಾ ಇಲ್ಲ ಸರ್ ಅವರು. ಎಷ್ಟೊಂದು ನೋವಿನ ಸಂಗತಿ ಅಂದ್ರೆ ಸರ್, ನಾವು ಟ್ವಿಟರ್ ಅಲ್ಲಿ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಕೇಳ್ತಾ ಇದೀವಿ. ನಮ್ಮ ಕುಲಬಾಂಧ್ರು ಎಲ್ಲಾದ್ರೂ ಇದೀರಾ ಬನ್ನಿ, ನಮ್ ಕಾಂಟ್ಯಾಕ್ಟ್ ಆಗಿ ಬನ್ನಿ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದೀವಿ ಸರ್. 15 ಜನ ದಾಟ್ತಾ ಇಲ್ಲ ಸರ್ ಆ ಎಕ್ಸಾಮ್ ಅಲ್ಲಿ ಮೇನ್ಸ್ ಬರ್ದಿರೋ ಅಂತವ್ರು. ಈಗ KS ನಲ್ಲಿ ಕನ್ನಡ ವ್ಯಾಕರಣ ದೋಷ ಇತ್ತು, ಇದನ್ನ ಸರಿಯಾದ ಕ್ರಮ ಅಲ್ಲ, ಹಾಗಾಗಿ ಇದನ್ನ ಪರಿಗಣಿಸಬೇಕು, ನಮ್ಗೆ ಮತ್ತೆ ಇದು ಏನೋ ಎಕ್ಸಾಮ್ ಕೊಡ್ಬೇಕಂತ ಒಂದಷ್ಟು ಸ್ಟ್ರೈಕ್ ನಡೀತಲ್ವ ಫ್ರೀಡಂ ಪಾರ್ಕ್ ನಲ್ಲಿ? ತುಂಬಾ ನಡೀತು ಸರ್ ಅದು. ನಾನು ಕೂಡ ಬಂದಿದ್ದೆ, ನಾನು ಕೂಡ ಭಾಗವಹಿಸಿದ್ದೆ. ನಡವಳಿಕೆ ಏನಿತ್ತು, ಏನಾರು ನಿಮ್ಗೆ ಆಶಾದಾಯಕ? ಇಲ್ಲ ಸರ್, ಏನು ಮಾಡಿಲ್ಲ ಅವರು. ಆಕ್ಚುಲಿ ನಾನು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್, ಬಟ್ ಅದ್ರಲ್ಲಿ ದೋಷ ಇರೋದು ಸತ್ಯ ಸರ್. ಅವ್ರು ಒಪ್ಕೊಳಕ್ ರೆಡಿ ಇಲ್ಲ. ಅದು ಮೇನ್ಸ್ ಮಾಡಿದಂತ ರೀತಿ ಕೂಡ ನೀವ್ ಯಾರೇ ಆದ್ರೂ ನೋಡಿದ್ರೆ ಅದ್ರಲ್ಲಿ ಏನೋ ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೆ ಸರ್. ಪ್ರೈಮಾ ಫೇಸಿ ಏನ್ ನೋಡಿದ್ರು ಕೂಡ ಇವಾಗ ನಾವು ಇಷ್ಟು ಜನ, ಸಾವಿರಾರು ಜನ ನಿಮ್ಗೆ ಕೇಳ್ತಾ ಇದೀವಿ, ಏನೋ ತೊಂದರೆ ಆಗಿದೆ ನಮ್ಗೆ ಸರಿಪಡಿಸಿ ಅಂದ್ರೂ ನೀವು ಹಠಕ್ ಬಿದ್ದು 12 ಗಂಟೆ 1 ಗಂಟೆವರೆಗೂ ಹಾಲ್ ಟಿಕೆಟ್ ಕೊಟ್ಟು ಮೇನ್ಸ್ ಎಕ್ಸಾಮ್ ನಡೆಸಿದ್ದೇವೆ ಸರ್. ಹೋಗ್ಲಿ ಆಯ್ತು. ಈಗ ಕೋಲಾರದಲ್ಲಿ ಶಾಸಕ ಸ್ಥಾನದ ಚುನಾವಣೆ ಕೋರ್ಟ್ ಅಲ್ಲಿ ಇತ್ತು. ಅಲ್ಲಿ ಏನೋ ಕೌಂಟಿಂಗ್ ಅಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅಂದ ಕೂಡ್ಲೇನೆ ಮತ್ತೊಂದು ಕೌಂಟ್ ಮಾಡಿ ಅಂತ ಕೋರ್ಟ್ ಆದೇಶ ಮಾಡ್ತು. ಅಂದ್ರೆ ಎಲ್ಲಾದ್ರೂ ಏನೋ ತಪ್ಪು ಅಂತ ಗೊತ್ತಾದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ಬೇಕಲ್ಲಿ. ಆದ್ರೆ ಈ ಸರ್ಕಾರ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲಿ, ಅದು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಅಂದ್ರೆ ಇನ್ನ ಸರಿ ಮಾಡುವಂತ ಅವಕಾಶವನ್ನು ಕೊಡೋದಿಲ್ಲ ನಮ್ಗೆ. ಏನು ಕೊಡ್ತಾ ಇಲ್ಲ ಸರ್. ನಾನು ತುಂಬಾ ನೋವಿಂದ ಹೇಳ್ತಾ ಇದ್ದೀನಿ ಸರ್. ನಮ್ಗೆ ನಮ್ ಸಮುದಾಯದಲ್ಲಿ ಓದಿರೋ ಅಂತವ್ರು ಏನ್ ಸ್ವಲ್ಪ ಜನ ಏನ್ ಕೆಲ್ಸದಲ್ಲಿ ಇದಾರೆ ಇವತ್ತು. ಅದು ಬಿಟ್ರೆ ಇನ್ ಯಾರು ಒಂದು 10th ಓದ್ಬೋದು, PUC ಓದ್ಬೋದು, ಇಲ್ಲ ತುಂಬಾ ಕಷ್ಟಪಟ್ಟಿ ಏನೋ ಅಪ್ಪ ಅಮ್ಮ ಸ್ವಲ್ಪ ಹಾಸ್ಟೆಲ್ ಅಲ್ಲಿ ಇರ್ಸೋ ಅಥವಾ ಈ ಧಾರವಾಡ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು ಕಳಿಸ್ಬಿಟ್ಟು ಏನೋ ಒಂದ್ ಆಶಾಭಾವನೆ ಇರುತ್ತೆ, ಏನೋ ಓದ್ತಾರೆ ಮಕ್ಳು ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ಕೂಡ ಏನು ಕರೆಕ್ಟ್ ಆಗಿ ಪ್ರೊಸೀಜರ್ ನಡ್ಸೋದಿಲ್ಲ ಸರ್. ಇವಾಗ ಇಷ್ಟು ವರ್ಷ ನೀವಿರ್ಬೋದು, ಬೇರೆ ಯಾರ್ಯಾರು ತುಂಬಾ ಜನ ಇದ್ದಾರೆ ಹೋರಾಟ ಎಲ್ಲ ಮಾಡಿ, ಇವಾಗ ಏನೋ ಇಂಟರ್ನಲ್ ರಿಸರ್ವೇಶನ್ ಅಂದಾಗ ನಮ್ಗೊಂದ್ ಏನೋ ಹೋಪ್, ಏನೋ ಅಪ್ಪ ಇಲ್ಲ ನಮ್ಮವ್ರು ಇನ್ನ ಸ್ವಲ್ಪ ಮುಂದೆ ಹೋಗ್ಬೋದು, ನಮ್ಗೆ ಅವಕಾಶ ಸಿಗುತ್ತೆ, ನ್ಯಾಯವಾಗಿ ನಮ್ದು ಏನು ಹಕ್ಕಿದೆ ಅದ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದಂತ ದೊಡ್ಡ ಎಕ್ಸಾಮಿನೇಷನ್ ನ ಹೊರಗಿಟ್ಬಿಟ್ಟು ಇವ್ರು ಬೇರೆದಕ್ಕೆ ಇಂಟರ್ನಲ್ ರಿಸರ್ವೇಶನ್ ನಾವು ಅಪ್ಲೈ ಮಾಡ್ತೀವಿ ಅಂತಾರೆ. ಅದ್ರ ಬಗ್ಗೆ ಉದ್ದೇಶ ಏನು ಅಂತಂದ್ರೆ, ಏನು ಕಸ ಗುಡಿಸೋ ಜಾತಿಯಿಂದ ಬಂದಿರೋರು, ಕೆರಾವರಿಯ ಜಾತಿಯಿಂದ ಬಂದಿರೋರು, ತಮಟೆ ಸತ್ತದ ಹೆಣ ದನ ಹೊರ್ತದ ಜಾತಿಯವರು, ಇವ್ರು ಯಾಕೆ KS ಆಫೀಸರ್ಗಳಾಗ್ಬೇಕು, ಇವ್ರು ಯಾಕೆ IAS ಗಳಾಗ್ಬೇಕು ಲೆವೆಲ್ ಅಲ್ಲಿ ಕೆಲಸಗಳಲ್ಲಿ? ಅಂದ್ರೆ ನಿಮ್ಗೊಂದ್ ಹೇಳ್ತೀನಿ ಕೇಳಿ. ದಲಿತರಿಗೆ ಕುರಿ ಲೋನ್ ಕೊಡೋದು, ಮೇಕೆ ಲೋನ್ ಕೊಡೋದು, ತಳ್ಳ ಗಾಡಿ ಲೋನ್ ಕೊಡೋದು. ಇಲ್ಲಪ್ಪ ನಾನು ಇಂಡಸ್ಟ್ರಿಯಲ್ ಎಷ್ಟು ಆಗ್ತೀನಿ, 1 ಕೋಟಿ ರೂಪಾಯಿ ಸಬ್ಸಿಡಿ ಕೊಡು, ಕೊಡಲ್ಲ. ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾರೆ, ಅದೇ ದುಡ್ಡು ತಗೊಂಡೋಗ್ಬಿಟ್ಟು ನೀರಾವರಿ ಖರ್ಚು ಮಾಡ್ತಾರೆ, ಅದೇ ದುಡ್ಡು ಕರ್ಕೊಂಡೋಗಿ ಯಾವ್ದೋ ಸ್ಟೇಡಿಯಂ ರಿಪೇರಿ ಕೊಡ್ತಾರೆ, ಅದೇ ದುಡ್ಡು ತಗೊಂಡೋಗಿ ಇನ್ಯಾವುದೋ ಕ್ರೀಡಾಂಗಣ ಇದು ಸ್ಪರ್ಧೆ ನಡೆಸೋದಕ್ಕೆ ಕೊಡ್ತಾರೆ, ಕೂಟ ನಡೆಸೋದಕ್ಕೆ ಕೊಡ್ತಾರೆ. ಅಲ್ಲಪ್ಪ ದುಡ್ಡು ಕೊಡ್ರ ನಾವು ಉದ್ಧಾರ ಆಗ್ತೀವಿ ಅಂತಂದ್ರೆ ನಮ್ಮ ದುಡ್ಡನ್ನ SCP TSP ಕೊಟ್ಟಾಗ ನಮ್ಮ MLA ಗಳು ನಮ್ಮ ಮಿನಿಸ್ಟ್ರಿಗಳೇನೆ ಸಮರ್ಥನೆ ಮಾಡ್ಕೋತಾರೆ, ಇಲ್ಲ ಅವ್ರು ಕೊಟ್ಟಿದ್ ಸರಿಗಿದೆ, ಸರಿ ಏನ್ ತಪ್ಪೇನಿಲ್ಲ ಅಂತ. ಇಲ್ಲ ಸರ್, ನಾನು ಅದನ್ನೇ ಸರ್ ತುಂಬಾ ಹೇಳ್ತಾ ಇರೋದು ಏನಂದ್ರೆ, ಬೇರೆ ಇವಾಗ ಇದಿರ್ಬೋದು ಸರ್, ಟಚಬಲ್ಸ್ ಇರ್ಬೋದು, ರೈಟ್ ಇರ್ಬೋದು ಸರ್, ಅವ್ರ ಲೀಡರ್ಸ್ ಎಷ್ಟು ಪ್ರೊಯಾಕ್ಟಿವ್ ಆಗಿ ಅವ್ರ ಸ್ಟೂಡೆಂಟ್ಸ್ ಗಿನ, ಅಂದ್ರೆ ಅವ್ರದ್ದು ಏನು ಯುವ ಸಮೂಹ ಏನಿದೆ ಅವ್ರಿಗಿನ ಲೀಡರ್ಸ್ ಜಾಸ್ತಿ ಎಂಥೂಸಿಯಾಸಮ್ ಇಂದ ಮಾಡ್ತಾರೆ ಸರ್. ನಮ್ಮಲ್ಲಿ ಯಾರನ್ ಕೇಳ್ಬೇಕು ಅಂತಿಲ್ಲ, ಯಾರನ್ ಕೇಳಕ್ ಹೋದ್ರು ಏನು ಅವರಿಂದ ಏನಾಗುತ್ತೆ ಅಂತಾನು ಅನ್ಸೋದಿಲ್ಲ. ಯಾಕಂದ್ರೆ ಅವ್ರು ಕೊಡುವಂತ ಉತ್ತರ ಆತರ. ಇವಾಗ ನಾವ್ ಏನಾದ್ರು ಯಾರಿಗಾದ್ರೂ ಫೋನ್ ಮಾಡಿ ಸರ್ ಇದ್ ನೋಡಿ ಅಂದ್ರೆ ನೋಡೋಣ ಅಂತ ಅಷ್ಟೇ ಸರ್, ಇನ್ನೇನು ಮಾಡೋದಿಲ್ಲ. ಸೊ ನೀವು ಇವಾಗ ತುಂಬಾ ಸೌಂಡ್ ಮಾಡ್ತಾ ಇದ್ದೀರಾ, ಅಂದ್ರೆ ನಿಮ್ ಹೋರಾಟ ಎಲ್ಲ ತುಂಬಾ. ನಿಮ್ಗೊಂದು ಸತ್ಯ ಏನು ಅಂತಂದ್ರೆ,
ಹಾ, sir. ಒಳ ಮೀಸಲಾತಿ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಕೂಡ ಒಳ ಮೀಸಲಾತಿ ಇಲ್ಲದೆ ಇರುವ ನೇಮಕಾತಿಗಳನ್ನ ಪ್ರಾರಂಭ ಮಾಡ್ತೀನಿ ಅಂತ ಎಚ್.ಸಿ. ಮಹದೇವಪ್ಪ ಮತ್ತು ಪರಮೇಶ್ವರ್ ಪ್ರಯತ್ನ ಪಟ್ಟಾಗ ಈ ಸಮುದಾಯದ ಏನು ಮಾದಿಗ ಸಮುದಾಯ ವಲಯ ಸಮುದಾಯದ ಏನು ಮಂತ್ರಿಗಳು ಶಾಸಕರಿದಾರಲ್ಲ ಉತ್ಸವ ಸೈಲೆಂಟ್ ಆಗಿದ್ರು. ಈಗ ಮಾತಾಡ್ತಿದ್ದಾರೆ ಯಾವಾಗ ನಾವು ಬೀದಿಗಿಳಿದು ಕರ್ನಾಟಕದ ರಾಜ್ಯನ ರೊಚ್ಚಿಗೆಬ್ಸಿದ್ವಿ. ಈಗ ಹೌದು ಸರ್, ನಿಮ್ ವಿಡಿಯೋಸ್ ನೋಡಿದ್ದೆ ಸರ್ ನಾನು. ಹಾಗಾಗಿ ಸರ್ ಇವತ್ತು ತುಂಬಾ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೆ ಅವಕಾಶ ಸಿಗ್ಲಿ ಅಂತ. ತುಂಬಾ ನಮ್ಮ ಏನಿದೆ ಸರ್, ನಾವೆಲ್ಲ ಏನ್ ಎಕ್ಸಾಮ್ ಬರೀತಾ ಇದೀವಿ, ನಮ್ ಕಡೆಯಿಂದ ನಿಮ್ಗೆ ಇದು ಒಂದ್ ರಿಕ್ವೆಸ್ಟ್ ಸರ್, ಪ್ಲೀಸ್ ಸರ್, ಈ KS ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಸರ್, ಯಾಕಂದ್ರೆ ಇದು ತುಂಬಾ ದೊಡ್ಡ ಹುದ್ದೆ ಸರ್. ರಿಕ್ವೆಸ್ಟ್ ಮಾಡುವಂತ ಅಗತ್ಯವಿಲ್ಲ. ಇಟ್ಸ್ ಮೈ ಡ್ಯೂಟಿ, ನನ್ ಜವಾಬ್ದಾರಿ ಇದೆ. ನನ್ನ ನಂಬರ್ ಹೆಂಗು ನಿಮ್ಗೆ ಸಿಕ್ಕಿದೆ ಅಲ್ವಾ? ಹೌದು ಸರ್. ನನ್ನ ಪರ್ಸನಲ್ ನಂಬರ್ ಪಬ್ಲಿಕ್ ಆಗಿ ಹೇಳ್ತೀನಿ, ಎಲ್ಲರೂ ತಗೊಳ್ಳಿ, ತೊಂದರೆ ಇಲ್ಲ, ತಗೊಳ್ಳಿ. ಈ ನಿಮ್ಮ ಮಾತು ಮುಗಿದ ಮೇಲೆ ಆಮೇಲೆ ನನಗೊಂದು ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿ ಫೋನ್ ತೆಗಿದೆ ಇದ್ರೆ ನಿಮ್ಮ ಕೇಸ್ ಏನ್ ಆಸ್ಪಿರೆಂಟ್ಸ್ ಏನಿದ್ರೆ ನೀವು ಅನ್ಯಾಯ ಆಗಿದೆಯಲ್ಲ, ನೀವೊಂದು ಟೀಮ್ ಮಾಡ್ಕೊಂಡು ಒಂದು ಮೀಟಿಂಗ್ ಸೆಟ್ ಮಾಡಿ ಕರೀರಿ ವಿತ್ ಲೀಗಲ್ ಟೀಮ್. ನಮ್ದು ಏನ್ ಲಾಯರ್ ಟೀಮ್ ನೋಡಿದಿರಲ್ವಾ ನೀವು, ಅವ್ರ ಜೊತೆ ಬಂದು ನಿಮ್ ಜೊತೆ ಕೂತ್ಕೋತೀವಿ. ನಿಮ್ಗೆ ಆಗಿರೋ ಅನ್ಯಾಯನ ಕೂಡ ಒಳ ಮೀಸಲಾತಿ ಹೋರಾಟದ ನ್ಯಾಯ ಅಂದ್ರೆ ಸಮುದಾಯದ ನ್ಯಾಯ, ಆ ನ್ಯಾಯಕ್ಕೆ ನಾವು ನಿಮ್ ಜೊತೆ ಕೂರ್ತೀವಿ. ನಿಮ್ಮ ನ್ಯಾಯ ದೊರಕಿಸುವಂತ ಕೆಲಸವನ್ನ ಆದಷ್ಟು ಪ್ರಾಮಾಣಿಕವಾಗಿ ಕೊನೆ ಗಂಟವರೆಗೂ ಕೂಡ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. 9845 ಸರ್ ಒಂದ್ ನಿಮಿಷ. ಓಕೆ ಸರ್, 9845 ಓಕೆ ಸರ್ 74 724 ಮಾಡಿ ನಂಬರ್ಗೆ ಆಮೇಲೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.